ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಒಂದು ಸೂಪರ್ ಟೇಸ್ಟಿಯಾದಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಹಾಗಲಕಾಯಿ ಡ್ರೈ ಫ್ರೈ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಕಹಿ ಇಲ್ಲದೆ ಇರೋ ರೀತಿ ನೀವು ಮಾಡಬೇಕು ಅಂದರೆ ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ ನಾನು ಮಾಡೋ ರೀತಿ ಮಾಡಿ ನೋಡಿರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಲಕಾಯಿ ತಿಂದೇ ಇರೋರು ಸಹಿತ ಇದನ್ನು ಮಾಡ್ಕೊಂಡು ತಿನ್ಬೋದು. ಹಾಗಾದರೆ ನೋಡಿರಿ, ನೀವು ಏನು ಮಾಡಬೇಕು ಅಂದರೆ ಒಂದು 2-3 ತಾಸು ಮುಂಚೆನೇ ಹಾಗಲಕಾಯಿ ಈ ಥರ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಗಲಕಾಯಿ ಫುಲ್ಲು ಮುಳುಗೋವರೆಗೂ ನೀರು ಹಾಕಿರಿ. ಅದ್ರ ತುಂಬ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಒಂದು ಸರಿ ವಾಶ್ ಮಾಡ್ಕೊರಿ. ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ರೆ ಮತ್ತೆ ವಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದಕ್ಕೆ ಪೂರ್ತಿ ನೀರು ಹಾಕಿಬಿಟ್ಟು ಆಮೇಲೆ 1-2 ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು 1-2 ಗಂಟೆ ನೆನೆಯೋಕೆ ಬಿಡಬೇಕು. ಟೈಮ್ ಇಲ್ಲಾಂದರೆ 1 ಅವರ್ ನೆನೆ ಇಟ್ಬಿಟ್ರೆ ಸಾಕಾಗುತ್ತೆ. ಚೆನ್ನಾಗಿ ಉಪ್ಪು ಹಾಕಿ ನೆನೆಸಿದರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ನೀರು ಬಸ್ದುಬಿಟ್ಟು ಈಗ ನೋಡಿರಿ ಇದನ್ನು ತೊಗೋಬೋದು. ನಿಮ್ಮ ಟೈಮ್ ಇದೆ ಅಂದರೆ ನಾವು ಬೆಳಗ್ಗೆ ಮಾಡಬೇಕು ಅಂದರೆ ನೀವು ರಾತ್ರಿ ಕಟ್ ಮಾಡ್ಕೊಂಬಿಟ್ಟು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ರೂ ನಡೆಯುತ್ತೆ. ನೀವು ಹಾಗಾದ್ರೂ ಮಾಡ್ಕೋಬೋದು. ನೀವು ಹಗಲಿ ಮಾಡೋರಿದ್ದರೆ ಬೆಳಗ್ಗೆನೇ ಕಟ್ ಮಾಡಿ ಇಟ್ಕೊಂಡು ಮಧ್ಯಾಹ್ನ ಸಹಿತ ಮಾಡ್ಕೋಬೋದು. ಈಗ ನೋಡಿರಿ ಇದನ್ನು ಹುರ್ಕೊಳ್ಳೋಣ. ತವಾ ಬಿಸಿ ಮಾಡಿಬಿಟ್ಟು ತವಾದ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈ ಥರ ಕಟ್ ಮಾಡಿ ತೊಗೊಂಡಂಥ ಎಲ್ಲ ಹಾಗಲಕಾಯಿ ಪೀಸಸ್ನ ಹಾಕಿರಿ. ಫಸ್ಟು ತವಾ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ, ಆವಾಗ ಬೇಗ ಫ್ರೈ ಆಗುತ್ತೆ. ಇದು ಫ್ರೈ ಆಗೋಕ್ಕೆ 1-2 ನಿಮಿಷ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸ್ವಲ್ಪನೂ ಕಹಿ ಇಲ್ಲದೆ ಇರೋ ರೀತಿ ಹಾಗಲಕಾಯಿ ಪಲ್ಯ ಚೆನ್ನಾಗಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. 1-2-3 ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಹಾಗಲಕಾಯಿ ನೆನೆದಿರೋ ಕಾರಣ ತವಾಗೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಹೋದರೆ ಅಂಟುಕೊಳ್ಳೋಂಗಿಲ್ಲ, ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ನೋಡಿರಿ, ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಎಷ್ಟು ತಿಂತೀವೋ ಅಷ್ಟು ನಮಗೆ ಒಳ್ಳೆಯದು, ನಮ್ಮ ಕಣ್ಣಿಗೂ ಒಳ್ಳೆಯದು. ಆಮೇಲೆ ಶುಗರಿಗಂತೂ ತುಂಬ ಒಳ್ಳೆಯದು. ನೀವು ಇದನ್ನು ಮಾಡಿ ಒಂದು 15 ದಿನ ತಿಂಗಳವರೆಗೆ ಇಟ್ಟರು ನೀವು ಏನೂ ಆಗೋದಿಲ್ಲ. ನೋಡಿರಿ, ಮತ್ತೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ರಿ. ನೀವು ಎಲ್ಲಿವರೆಗೂ ಹುರಿಬೇಕಂದ್ರೆ ಹಾಗಲಕಾಯಿ ಪೂರ್ತಿ ಕೆಂಪಗಾಗಬೇಕು, ಅಲ್ಲಿವರೆಗೂ ನೀವು ಇದನ್ನು ತವಾದಲ್ಲಿ ಹಾಕಿ ಹುರಿಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಹೀಗೆ ನೀವು ಫ್ರೈ ಮಾಡ್ತಾ ಹೋದರೆ ಚೆನ್ನಾಗಿ ಹುರಿಯುತ್ತೆ. ಒಂದು ಸ್ವಲ್ಪ ಪೇಷನ್ಸಿಂದ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಕ್ವಿಕ್ಕಾಗಿ ಅಂದರೆ ಸ್ವಲ್ಪ ಹುರಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ 1-2 ನಿಮಿಷ ನೀವು ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ. ಈ ಥರ ನೀವು ಸೌಟಿಂದ ಮಿಕ್ಸ್ ಮಾಡ್ತಾ ಹುರಿಯೋದ್ರಿಂದ 2 ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿರಿ, ಈಗ ಹೇಗೆ ಕೆಂಪಗಾಯಿತು ಅಂಥೇಳಿ. ನೋಡಿ, ಫುಲ್ ಖಡಕ್ಕಾಗಿ ಫ್ರೈ ಆಗಿದೆ. ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ರಿ. ಬೇಗ ಫ್ರೈ ಆಗುತ್ತೆ, ಆಮೇಲೆ ಕೆಂಪಗೆ ಆಗುತ್ತೆ ಬೇಗ. ನೋಡಿರಿ, ಈಗ ಇದನ್ನು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಮಸಾಲೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಅಂದರೆ ಒಣ ಕೊಬ್ಬರಿ ಪುಡಿನ ತೊಗೋಬೇಕು. ಹಸಿ ತೆಂಗಿನಕಾಯಿ ಹಾಕೋದು ಬೇಡ, ಒಣ ಕೊಬ್ಬರಿ ಹಾಕಿ. ಆಮೇಲೆ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಖಾರಕ್ಕೆ 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕಿ, ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಡ್ರಿ. ಆಮೇಲೆ ಇದಕ್ಕೆ ಒಂದು ಸಲ ಗ್ರೈಂಡ್ ಮಾಡ್ಕೊಂಬಂದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಮಾಡಬೇಕು. ಈ ಪೌಡ್ರ್ ಏನಿದೆ ತುಂಬ ರುಚಿ ಕೊಡುತ್ತೆ ಪಲ್ಯಕ್ಕೆ. ಈಗ ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಕಡಾಯಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಈಗ ಇದಕ್ಕೆ ಹುರಿದಿಟ್ಕೊಂಡಂಥ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ನೋಡಿರಿ, ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ನೋಡ್ಕೊಂಡು ಹಾಕಿ. ಯಾಕಂದರೆ ನಾವು ಚಟ್ನಿ ಅದು ಪೌಡ್ರ್ ಮಸಾಲೆ ಮಾಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇದಕ್ಕೆ
ಎಷ್ಟು ಬೇಕೋ ಅಷ್ಟೇ ಒಂದು ಚಿಟಿಕೆ ಅಷ್ಟು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಈಗ ಈ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ನಾವು ಕೆಂಪಗೆ ಹುರ್ಕೊಂಡಿರೋದ್ರಿಂದ ಪಲ್ಯ ಬೇಗ ಇದು ಫ್ರೈ ಆಗುತ್ತೆ ನೋಡಿರಿ. ಒಂದೆರಡು ನಿಮಿಷ ಹೀಗೆ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವೀಗ ಚೆನ್ನಾಗಿ ಫ್ರೈ ಆಗಿದೆ. ನಾವು ಫಸ್ಟ್ ಏನು ಪೌಡ್ರ್ ಮಾಡ್ಕೊಂಬಂದೆ ಮಸಾಲ ಪೌಡ್ರ್, ಅದನ್ನು ಇದಕ್ಕೆ ಹಾಕೋಣ. ಅಂದರೆ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಉಪ್ಪು ಹಾಕಿ ನಾವು ಗ್ರೈಂಡ್ ಮಾಡಿ ಪೌಡ್ರ್ ರೆಡಿ ಮಾಡ್ಕೊಂಡಿದ್ವಿ. ಅದನ್ನು ಇದಕ್ಕೆ ಈ ಪಲ್ಯಕ್ಕೆ ಹಾಕೋಣ. ನಾನಿಲ್ಲಿ 3-4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನೀವು ಇದನ್ನು ವಾರ 15 ದಿನ ಇಟ್ಟರು ಕೂಡ ಇದು ಏನೂ ಆಗೋದಿಲ್ಲ. ಈ ಥರ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಇದನ್ನು ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ, ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ. ರೈಸ್ ಜೊತೆನೂ ಚೆನ್ನಾಗಿರುತ್ತೆ ನೋಡಿರಿ. ಒಂದ್ಸರಿ ಈ ಥರ ಹಾಗಲಕಾಯಿ ಡ್ರೈ ಫ್ರೈನ ಮಾಡಿ ನೋಡಿರಿ. ಸ್ವಲ್ಪನೂ ಕಹಿ ಅಂಶನೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಪೌಡ್ರ್ ಹಾಕಿದ ಮೇಲೆ ಉರಿನ ಜಾಸ್ತಿ ಇಡೋಕ್ಕೆ ಹೋಗ್ಬೇಡ್ರಿ. ಗ್ಯಾಸನ್ನು ಫುಲ್ ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ನಾವು ಈಗೇನು ಕೊಬ್ಬರಿ ಮಸಾಲ, ಕೊಬ್ಬರಿ ಪೌಡ್ರ್ ಏನು ಹಾಕಿರ್ತೀವಲ್ವ ಅದ್ರ ಘಮ ಚೆನ್ನಾಗಿ ಬರುತ್ತೆ ನೋಡಿರಿ. ಆವಾಗ ನೀವು ಅಲ್ಲಿವರೆಗೂ ಈ ಥರ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಟೇಸ್ಟೇ ಆದಂಥ ಹಾಗಲಕಾಯಿ ಡ್ರೈ ಫ್ರೈ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಬರೀ ಹಾಗೆ ತಿನ್ಬೋದು ಇದನ್ನು. ಒಂದು ಸರಿ ನೀವು ಇದನ್ನು ಮಾಡಿಬಿಟ್ರೆ ನೀವೇ ಪದೇ ಪದೇ ಮಾಡ್ತೀರಾ. ಹಾಗಲಕಾಯಿನ ತೊಗೊಂಬಂದ್ಬಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೂಪರ್ ಟೇಸ್ಟಿಯಾದಂಥ ಹಾಗಲಕಾಯಿ ಪಲ್ಯ ಡ್ರೈ ಫ್ರೈ ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬಾಯ್.